ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್, ಫೇಸ್ಬುಕ್ ಚಾನಲ್. ಎಲ್ಲ ಚಾನಲಲ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವೀಡಿಯೋಗಳು ಬರ್ತಾ ಇರುತ್ತೆ. ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಬಂದಿರುವಂತಹ ಮನೆ ಸೌತ್ ಮತ್ತು ಈಸ್ಟ್ ಕಾರ್ನರ್ ಆಗಿರುತ್ತೆ. ಇದು 30x30, ಎರಡು ಕಡೆಯೂ 30x30 ಆಗಿರುತ್ತೆ. ಈ ಮನೆ ಸಿಗೋದು ನಿಮಗೆ ಬನಶಂಕರಿ 6 ಸ್ಟೇಜ್ 10th ಬ್ಲಾಕಲ್ಲಿ ಕನಕ ಭವನ ಇದೆ, ಅದ್ರ ಹಿಂದ್ಗಡೆ ಇದೆ. ಮತ್ತು ಡಬಲ್ ರೋಡು ಅಂದರೆ 100 ಫೀಟ್ ರೋಡ್ ಇದೆಲ್ಲ ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. ಈಗ ಸೌತ್ ಫೇಸಲ್ಲಿ ಕೂಡ ನಿಮಗೆ MS ಗೇಟ್ ಇದೆ, ಮತ್ತು ಈಸ್ಟ್ ಫೇಸಲ್ಲೂ ಕೂಡ ಗೇಟ್ ಇದೆ. ಎರಡು ಕಡೆಯೂ ಕಾರ್ ಆಕ್ಸಿಸ್ಗಳು ನಿಮಗೆ ಇನ್ನು ಮತ್ತೆ ಔಟ್ ಮಾಡ್ಕೋಬೋದು. ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀರಾ, ಸ್ಟ್ರಕ್ಚರ್ ಪೇಂಟಿಂಗ್ ವಾಲ್ ಕ್ಲ್ಯಾಂಡಿಂಗ್ನ ಕೊಟ್ಟಿರುವಂಥದ್ದು. ರಸ್ತೆ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ ಸೌತ್ ಫೇಸಲ್ಲಿ ನಿಮಗೆ 30 ಅಡಿ ರಸ್ತೆ, ಮತ್ತು ಈಸ್ಟ್ ಫೇಸಲ್ಲೂ ಕೂಡ 30 ಅಡಿ ರಸ್ತೆ ಇದೆ. ನೋಡಿ, ಮನೆ ಎದುರುಗಡೆಗೆ ನಾವು 2 ವೀಲರ್ ಆಗಲಿ ಕಾರ್ಗಳಾಗಲಿ ಈಸಿಯಾಗಿ ಪಾರ್ಕ್ ಮಾಡ್ಕೋಬೋದು. ಬಾಕ್ಸ್ ಚರಂಡಿ ಎಲ್ಲ ಅಪ್ರೂವಲ್ ಆಗಿದೆ. ಕಾವೇರಿ ನೀರು ಕೂಡ ಇಲ್ಲಿ ಚೆನ್ನಾಗಿ ಬಂದಿದೆ. ಲ್ಯಾಂಡು ಎಲ್ಲ ತುಂಬ ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಸಿಗುತ್ತು ಅಂತ. ನಾನು ನಿಮಗೆ ಈಸ್ಟ್ ಫೇಸಿಂದ ಎಂಟ್ರಿ ಆಗ್ತಾಯಿದ್ದೀನಿ. ಗೇಟ್ ಏನಿದೆಲ್ಲ ಈಸ್ಟ್ ಫೇಸು, ಮತ್ತು ಫ್ರಂಟ್ ಎಲಿವೇಷನ್ನು ಸ್ಟ್ರಕ್ಚರ್ ಪೇಂಟಿಂಗ್ನ ಮಾಡಿಕೊಟ್ಟಿರುವಂಥದ್ದು. ಹಾಗೆ ಬನ್ನಿ, ಈ ಮನೆ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸು ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡ್ತಾ ಇರಿ. ಇನ್ನೊಂದು ವಿಶೇಷತೆ ಏನಂದರೆ, ಡೈರೆಕ್ಟ್ ಓನರ್ ನಂಬರ್ ಕಾಂಟ್ಯಾಕ್ಟು ಎರಡೂ ಕೊಡ್ತಾಯಿದ್ದೀನಿ. ಎರಡೂ ನಂಬರ್ಗೂ ಕಾಲ್ ಮಾಡಿ ಡೈರೆಕ್ಟ್ ಓನರ್ ಹತ್ರ ಬೇಕಾದ್ರೆ ಮಾತಾಡ್ಬೋದು. ಸೆಟ್ ಬ್ಯಾಕ್ ಅಂತ ಬಂದರೆ ನಿಮಗೆ ನಾವು ಮನೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. 2 ಅಡಿ ನಿಮಗೆ ಸೆಟ್ ಬ್ಯಾಕ್ ಬರುತ್ತೆ. ವೆಂಟಿಲೇಷನ್ ನಿಮಗೆ ಟೋಟಲ್ ಕಾರ್ನರ್ ಇರೋದ್ರಿಂದ 4 ಕಡೆಯಿಂದನೂ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಗೆಳೆಯರೆ, ಹಾಗೆ ಒಳಗಡೆ ಹೋಗೋಣ. ಇದು ವಾಕಿಂಗ್ ಗೇಟು. ಈ ವಾಕಿಂಗ್ ಗೇಟಲ್ಲಿ ಏನಂತಂದರೆ, ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದೀವಿ. ಫ್ಲೋರಿಂಗು ಸೆರಾಮಿಕ್ ಟೈಲ್ಸ್ ಕೊಟ್ಟು, ಬೋರ್ವೆಲ್ ಇದೆ, ಸಂಪ್ ಇದೆ. ಸಂಪ್ ಬಂದು ನಿಮಗೆ 18,000 ಲೀಟರ್ ಕೆಪಾಸಿಟಿ ಹೊಂದಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಒಂದು ಗೇಟ್, ಮೇನ್ ಗೇಟು ಇದಾಗಿರುತ್ತೆ, ಕಾರ್ಗಳೆಲ್ಲ ತೊಗೊಂಬರೋದಕ್ಕೆ. 1 BHK ಇದೆ, ಅದು ಆಮೇಲೆ ತೋರಿಸ್ಕೊಡ್ತೀನಿ. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಸಿಗುತ್ತೆ. ಇನ್ನೊಂದು ನಿಮಗೆ 8 ಅಡಿವರೆಗೂ ಹೈಟು 2x4 ವೆಟ್ರಿಫೈಡ್ ಟೈಲ್ಸ್ನ ಕೊಟ್ಟಿದ್ದಾರೆ. ಕಾರ್ನರಲ್ಲಿ ನಿಮಗೆ CCTV ಕ್ಯಾಮ್ರಾ ಪ್ರಾವಿಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಪರ್ಮನೆಂಟ್ ಮೀಟರ್ ಎಲ್ಲ ಬಂದಿದೆ. ಈ ಕಡೆ ಬಂದು ನಿಮಗೆ ಸೌತ್ ಫೇಸಿಂದ ಒಂದು ಗೇಟ್ ಲುಕ್ಕು. ಈ ಕಡೆಯೂ 2 ಗೇಟು 4 ಫೋಲ್ಡಬಲ್ ಸಿಗುತ್ತೆ. ಈ ಕಡೆ ಇನ್ನೂ ಮತ್ತು ಆ ಕಡೆಯಿಂದ ಔಟ್ ಬೇಕಾದ್ರೆ ಕಾರ್ ಬೇಕಾದ್ರೆ ಮಾಡ್ಕೋಬಹುದು. ಈ ಸ್ಟೇರ್ ಕೇಸ್ ಕೆಳಗಡೆಗೆ ನಿಮಗೆ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಕಾವೇರಿ ಪಾಯಿಂಟು ಅಲ್ಲೇ ನಿಮಗೆ ಎಂಟ್ರೆನ್ಸಲ್ಲಿ ಸಿಗುತ್ತೆ. ಗ್ಯಾಸ್ ನಾವು ಇಲ್ಲಿ ಇಟ್ಕೋಬೋದು. ಇದು ಇಷ್ಟು ಈ ಗ್ರೌಂಡ್ ಫ್ಲೋರಲ್ಲಿ ಇವರು ವ್ಯವಸ್ಥೆನ ಮಾಡಿಕೊಟ್ಟಿರುವಂಥದ್ದು. ಇನ್ನೊಂದು 1 BHK ಇದೆ. 1 BHK ನಿಮಗೆ ತುಂಬ ಬಾಡಿಗೆ ಬರೋದಕ್ಕೆ ಮಾಡಿಕೊಟ್ಟಿರುವಂಥದ್ದು. ಬನ್ನಿ, ಈಸ್ಟ್ ಫೇಸ್ ಡೋರು ಈಸ್ಟ್ ಫೇಸ್ ಆಗಿರುತ್ತೆ. ಇದೊಂದು ಹಾಲು ಕಮ್ ಕಿಚನ್. ಒಂದು ಸ್ಲ್ಯಾಬ್ ಇದೆ, ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಹಾಕ್ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ, ವಾಲ್ ಕ್ಲೈಡಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸು. ಒಂದು ಪೂಜಾ ರೂಮ್ ಆ ಥರ ಮಾಡಿದ್ದಾರೆ. ಮತ್ತು ಇಲ್ಲಿ ಒಂದು ಬೆಡ್ರೂಮ್, ಒಂದು ಕಿಂಗ್ ಸೈಜ್ ಹಾಕೊಳ್ಳೋ ಥರ ಸ್ಪೇಷಿಯಸ್ ಜಾಗ ಇದೆ. 2x4 ವೆಟ್ರಿಫೈಡ್ ಟೈಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ. ಬಟ್ಟೆ ಎಲ್ಲ ಇಟ್ಕೊತಿರುತ್ತಂದರೆ ವಾರ್ಡ್ರೋಬಾರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಎಲ್ಲ ಇದೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ನಿಮಗೆ ಸಿಗುತ್ತೆ. ಇದೊಂದು ಬೆಡ್ರೂಮು. ಮತ್ತು ಇದಕ್ಕೆ ಅಟ್ಯಾಚ್ ಆಗಿ ಬಾತ್ರೂಮ್ ಇಲ್ಲಿ ಬರುತ್ತೆ. ನೀವು ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಟ್ಕೋಬೋದು, ಅಥವಾ ಹ್ಯಾಂಡ್ ವಾಶ್ ಬೇಕಾದ್ರೆ ಇಟ್ಕೋಬೋದು ಹೊರಗಡೆ. ಒಳಗಡೆ ಬಂದು ಬಾತ್ರೂಮ್, ವೆಟ್ರಿಫೈಡ್ ಟೈಲ್ಸ್, ವಾಲ್ ಕ್ಲೈಂಡಿಂಗು, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಜಾಗರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಇಲ್ಲಿ ಬಾಡಿಗೆ ನೀವು 10,000 to 12,000 ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಬರುತ್ತೆ, ಡೌಟೇ ಇಲ್ಲ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇವರು ಈ ಮನೆಯ ಸೌಲಭ್ಯನ ಮಾಡಿಕೊಟ್ಟಿದ್ದಾರೆ. ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಮೇಲ್ಗಡೆ ಹೋಗಬೇಕು. ಈಗ ಸ್ಟೇರ್ ಕೇಸು ಗ್ರಾನೈಟ್ ಸ್ಟೇರ್ ಕೇಸ್ ಆಗಿರುತ್ತೆ. 304 ಗೇಜ್ SS ರೇಲಿಂಗ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಕ್ವಾಲಿಟಿ. ವಾಲ್ ಕ್ಲೈಡಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸ್, ಮೇಂಟೆನೆನ್ಸ್ ಈಸಿ. ಹಾಗೆ ಬನ್ನಿ, 3 ಅಡಿ ವೈಡ್ ಇರೋದ್ರಿಂದ ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳು ಎಲ್ಲ ನೀವು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. 12 mm ಟಫನ್ ಗ್ಲಾಸು SS ರೇಲಿಂಗ್ಸ್ ಅಟ್ಯಾಚ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಬನ್ನಿ, ಇಲ್ಲಿ ನಿಮಗೆ 3.5 to 4 ಅಡಿ ವೈಡಾಗಿ ಸ್ಟೇರ್ ಕೇಸ್ ಸಿಗುತ್ತೆ. ವಾಲ್ ಕಟಿಂಗ್ ಎಲ್ಲ 2x4 ವೆಟ್ರಿಫೈಡ್ ಟೈಲ್ಸು, PVC ಫಾಲ್ ಸೀಲಿಂಗ್ ಬರುತ್ತೆ. ಹಾಗೆ ಹೊರಗಡೆ ಒಂದು ನೋಟ ನೋಡಿದರೆ ಗ್ರೀನರಿ ಫುಲ್ ನ್ಯಾಚುರಲ್, ಸಿಕ್ಕಾಪಟ್ಟೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ. ಓಕೆ,
ಈಗ ಮೇನ್ ಡೋರ್ ಬಂದು ಟೀ ಕುಡ್ಡಿಂದು ಈಸ್ಟ್ ಫೇಸಿಗೆ ಕೊಟ್ಟಿರುವಂಥದ್ದು. ವಾಸ್ಕಲ್ಲಿ ಎಲ್ಲ 8 ಇಂಚಸ್ಸು. ಬನ್ನಿ ಗೆಳೆಯರ ಒಳಗಡೆ. ಲೈಕ್ ಇದೊಂದು ಹಾಲು. ಈ ಹಾಲಲ್ಲಿ ನೋಡ್ತಾ ಇದ್ದೀರಾ ಫ್ಲೋರಿಂಗ್ ಗ್ರಾನೈಟು, ನನ್ನ ಹಿಂದ್ಗಡೆ ಬಿಗ್ ಟಿ ವಿ ಕ್ಯಾಬಿನೆಟ್ಟು, ಫುಲ್ ಇಂಟೀರಿಯರ್ ವರ್ಕಲ್ಲಿ ಮಾಡಿದ್ದಾರೆ. ಈಗ ನಿಮ್ಮ ಹಿಂದ್ಗಡೆ ಸೋಫಾ ಇದೆ ಅಂತ ಅಂದ್ಕೊಳ್ಳಿ, ಟಿ ವಿ ಇಲ್ಲಿದೆ. ಈಗ ಇಲ್ಲಿದ್ದ ಅಲ್ಲಿ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಸೋಫಾ ನಾವು ಸ್ಟ್ರೈಟಾಗಿ ಅಲ್ಲಿಂದ ಮತ್ತು ಇಲ್ಲಿ ಹಾಕ್ಕೋಬೋದು, ಈ ಟಿ ವಿ ಕ್ಯಾಬಿನೆಟ್ ಆಪೋಸಿಟಿಗೆ. ಈ ವಾಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ರಾಯಲ್ ಪೇಂಟಲ್ಲಿ ಮಾಡಿಕೊಟ್ಟಿದ್ದಾರೆ. UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಆಗಿದೆ. ಹಾಗೆ ಬಾರ್ಡರ್ ಎಲ್ಲ ನಿಮಗೆ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಪೇಂಟಿಂಗ್ ಜಾಬ್ ತುಂಬ ಚೆನ್ನಾಗಿ ಬಂದಿದೆ. POP ಫಾಲ್ ಸೀಲಿಂಗು. ಓಕೆ, ಇದೊಂದು ಹಾಲು. ಎಲ್ಲಿ ಬೇಕಾದ್ರೆ ಸೋಫಾ ಸ್ಟ್ರೈಟಾಗಿ ಇಟ್ಕೋಬೋದು. ಈಗ ಈ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಪೂಜಾ ರೂಮ್ ಬರುತ್ತೆ. ನನ್ನ ಹಿಂದ್ಗಡೆಗೆ ಅಡುಗೆ ಮನೆ ಇದೆ. ಮತ್ತು ಎಡಭಾಗದಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಇಲ್ಲಿ ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ. ಅಲ್ಲಿ ನಿಮಗೆ ಕಾಮನ್ ಟಾಯ್ಲೆಟು ಪಕ್ಕ ವಾಸ್ತು ಪ್ರಕಾರ. ಆ ನಾರ್ತ್ ಈಸ್ಟಲ್ಲಿ ನಿಮ್ಗೆ ಏನಿದೆಯಲ್ಲ ದೇವ್ರ ಮೂಲೆಯಲ್ಲಿ ಮೇನ್ ಡೋರ್ನ ಇಟ್ಟಿದ್ದೀವಿ. ಇಲ್ಲಿ ಪೂಜಾ ರೂಮ್ ಇಟ್ಟಿದ್ವಿ. ನಾವು ಸೂರ್ಯಗೆ ಕೈ ಮುಕ್ಕೊಂಡು ನಿಂತ್ಕೊಳ್ಳೋ ಥರ ಫೇಸ್ ಕೊಟ್ಟಿದ್ದಾರೆ. ಪೂಜಾ ರೂಮಲ್ಲಿ ದೇವ್ರ ಫೋಟೋ ಎಲ್ಲ ಮುಳುಗೋದಿಕ್ಕೂ ನೋಡೋ ಥರ ಮಾಡಿಕೊಟ್ಟಿದ್ದಾರೆ. ಪಕ್ಕ ವಾಸ್ತು ಇರುವಂಥ ಮನೆ. POP ಫಾಲ್ ಸೀಲಿಂಗ್ ಆದಮೇಲೆ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿರುವಂತಹ ವಾರ್ಡ್ರೋಬರ್ ಸಿಗುತ್ತೆ, ಡ್ರಾಯರು. ಈಗ ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಪ್ರೊಫೈಲರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಗುಡ್, ಇದು ಇಷ್ಟ ಆಯಿತು. ಬನ್ನಿ ಒಳಗಡೆ. ಅಡುಗೆ ಮನೆನ ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟು ಟ್ಯಾಂಡಮ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಎಲ್ಲ. ಇಲ್ಲಿ ವೆಂಟಿಲೇಷನ್ಗೆ UPVC ಸ್ಲೈಡಿಂಗ್ ವಿಂಡೋ ಇದೆ. 2 ನಲ್ಲಿ ಪಾಯಿಂಟ್ ಇದೆ. ಹಾಟ್ ಆ್ಯಂಡ್ ಕೋಲ್ಡ್ 2 ಬರುತ್ತೆ. ವಾಟರ್ ಪ್ಯೂರಿಫೈಗೆ ಪಾಯಿಂಟ್ ಇಲ್ಲಿ ಸಿಗುತ್ತೆ. ಇಲ್ಲಿ ಗ್ಯಾಸ್ ಇಟ್ಕೋಬೋದು. ಚಿಮ್ನಿ ಪಾಯಿಂಟ್ ಇಲ್ಲಿ ಬರುತ್ತೆ. ಚಿಕ್ಕ ಪುಟ್ಟ ಅಡುಗೆ ಸಾಮಾನುಗಳು ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಎಲ್ ಶೇಪಲ್ಲಿದೆ ವಿತ್ ಪ್ರೊಫೈಲ್ ಲೈಟು. ಸರಿನಾ? ಮತ್ತು ಈ ಕಡೆಯಿಂದ ಈ ಕಡೆ ಬನ್ನಿ. ಓಕೆ, ಇಲ್ಲಿ ನಿಮಗೆ ಒಂದು ಫ್ರಿಜ್ ಪಾಯಿಂಟು. ಈ ಫ್ರಿಜ್ ಪಾಯಿಂಟ್ ಆದಮೇಲೆ ಒಂದು ಯುಟಿಲಿಟಿ. ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಅಲ್ಲಿ ಕಷ್ಟ ಆದರೆ ಈ ಯುಟಿಲಿಟಿದಲ್ಲಿ ನೀವು ಬೇಕಾದರೆ ಎಲ್ಲ ಯೂಸ್ ಮಾಡ್ಕೋಬೋದು. MS ಸೆರಲಿಂಗ್ ಸುತ್ತ ಇದೆ. ಔಟ್ಲೆಟ್ ಇನ್ಲೆಟ್ ಎಲ್ಲ ಇದೆ. ಡಿಶ್ ವಾಷರ್ ಬೇಕಾದರೆ ಅಲ್ಲಿ ಇಟ್ಕೋಬೋದು. ಇದೊಂದು ಯುಟಿಲಿಟಿನ ಲುಕ್ಕು. ಓಕೆ, ಈಗ ಗೆಳೆಯರೆ ಬನ್ನಿ. ಹೀಗೆ ಬಂದು ಹೀಗೆ ನಿಂತ್ಕೊಂಡ್ರೆ ಡೈರೆಕ್ಟಾಗಿ ಸ್ಕೈಲೈಟ್ ನಿಮಗೆ ಕಾಣಿಸುತ್ತೆ. ಮೇಲಿಂದ ಕೆಳಗಡೆ ಸೂರ್ಯನ ಕಿರಣಗಳು ಒಳಗಡೆ ಬರುತ್ತೆ. ಈ ಆಪ್ಷನ್ ಏನಕ್ಕೆ ಅಂತಂದರೆ ಡೈರೆಕ್ಟ್ ನ್ಯಾಚುರಲ್ ಲೈಟ್ ಮನೆ ಒಳಗಡೆ ಬರಲಿ ಅನ್ನೋ ಕಾರಣಕ್ಕೆ ಒಂದಾಗಿರುತ್ತೆ. ಸೆಕೆಂಡ್ ಆಪ್ಷನ್ನು ನಿಮ್ಮ ಹೈಡ್ರಾಲಿಕ್ ಲಿಫ್ಟ್ ಏನಾದರೂ ಹಾಕಿಸ್ಕೊತೀರ ಅಂತಂದರೆ ಆಪ್ಷನ್ ಇದು. ಹೈಡ್ರಾಲಿಕ್ ಲಿಫ್ಟ್ ಬೇಕಾದ್ರೆ ಹಾಕಿಸ್ಕೋಬೋದು. ಈಗ ಇಲ್ಲಿ ಕಾಮನ್ ಟಾಯ್ಲೆಟು, ಕಾಮನ್ ಬಾತ್ರೂಮ್ ಅಂತ ಹೇಳ್ಬೋದು. ಇದು ಬಂದು ನಮಗೆ ವಾಯುಮೂಲ್ಯದಲ್ಲಿ ಇಟ್ಟಿರುವಂಥದ್ದು. ಯಾವ ಮೂಲೆಗೆ ಏನೇನು ಬರಬೇಕೋ ಅದು ಪಕ್ಕ ಮಾಡಿ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಆಗಿರುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್. ಇದೊಂದು ಬಾತ್ರೂಮ್ನ ಲುಕ್ಕು. ಹಾಗೆ ನಿಮಗೆ ಹ್ಯಾಂಡ್ ವಾಶ್ ಏನಾದ್ರು ಮಾಡ್ಕೊತೀರ ಅಂದರೆ ಇಲ್ಲಿ, ಇಲ್ಲಾಂದರೆ ಡಿಶ್ ವಾಷರ್ ಏನಾದ್ರು ಇಟ್ಕೊತೀರ ಅಂದರೆ ಇಲ್ಲಿ, ಇಲ್ಲಾಂತಂದರೆ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಇನ್ಲೆಟ್ ಔಟ್ಲೆಟ್ ಎಲ್ಲ ಇದೆ. ಸ್ಟೇರ್ ಕೇಸ್ ಕೆಳಗಡೆಗೆ UPS ಪಾಯಿಂಟು ಸ್ಟೋರೇಜ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಇದಿಷ್ಟು ಆಪ್ಷನ್ ಇಲ್ಲಿರೋದು. ಇಲ್ಲಿ ಇನ್ನೊಂದು ನಮಗೆ ಬೆಡ್ರೂಮ್ ಸಿಗುತ್ತೆ. ಸೇಮ್ ಸ್ಲೈಡಿಂಗ್ ಡೋರ್, UPS ವಿಂಡೋ, ಫ್ಲೋರಿಂಗ್ ಬಂದು ಗ್ರಾನೈಟು, ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್, ಪ್ರೊಫೈಲ್ ಲೈಟು, ಡ್ರೆಸ್ಸಿಂಗ್ ಕ್ಯಾಬಿನೆಟು, POP ಫಾಲ್ ಸೀಲಿಂಗು. ಇದು ಒಂದು ರೂಮ್. ಟೋಟಲ್ 4 ಬೆಡ್ರೂಮ್ ಇರುವಂತಹ ಮನೆ. ಇದು ಟ್ರಿಪ್ಲೆಕ್ಸ್ ಮನೆ. ಬನ್ನಿ ಗೆಳೆಯರೆ, ಈಗ ಮನೆ ಮೇಲ್ಗಡೆ ಹೋಗಿ ಫುಲ್ ರೂಮ್ಗಳನ್ನ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ. ಅದಕ್ಕಿಂತ ಮುಂಚೆ 3 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. 304 ಗೇಜು SS ರೈಲಿಂಗ್ಸಿಗೆ ಅಟ್ಯಾಚ್ ಆಗಿ ಟಫನ್ ಗ್ಲಾಸ್ 12 mm ಕೊಟ್ಟಿದ್ದಾರೆ. ಟೀಕುಡ್ ಪಿಲ್ಲರ್ ಆಗಿರುತ್ತೆ. ಈ ನ್ಯಾಚುರಲ್ ಲೈಟಿಗೆ ಇಲ್ಲಿ ರಾಯಲ್ ಪೇಂಟ್ ಮಾಡಿಕೊಟ್ಟಿದ್ದಾರಲ್ವ, ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಮನೆ ಒಳಗಡೆ ಬರ್ತಾ ಇದ್ದಂಗೆ ಈ ಕ್ವಾಲಿಟಿ ವಾಲ್ ನೋಡಿಬಿಟ್ಟು ಖುಷಿ ಪಡ್ತಾರೆ ಜನ, ಅಷ್ಟು ಚೆನ್ನಾಗಿ ಬಂದಿದೆ. ರೈಟ್,
ಇದೊಂದು ಕಾಮನ್ ಬೆಡ್ರೂಮ್ ಇಲ್ಲಿದೆ. ಹಾಗೆ ಮಾಸ್ಟರ್ ಬೆಡ್ರೂಮ್ ಆ ಕಡೆ ಸೈಡ್ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ಗೆ ನಾನು ನಿಮಗೆ ಕಾಮನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ನೋಡಿ, ಇದೊಂದು ಕಾಮನ್ ಅಥವಾ ಚಿಲ್ಡ್ರನ್ ಬೆಡ್ರೂಮ್. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನೀವು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬೋದು. ವೆಂಟಿಲೇಷನ್ಗೆ ವಿಂಡೋ ಇದೆ. ಅದ್ರ ಪಕ್ಕದಲ್ಲೇ ನಮಗೆ ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಓಕೆ, ಬಾಲ್ಕನಿ ಆದಮೇಲೆ ಈ ರೂಮ್ಗೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮು ಆ್ಯಂಡ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಅದರಲ್ಲೇ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಆಯಿತು. ಹಾಗೆ ಮುಂದ್ಗಡೆ ಹೋದರೆ ವಾಲ್ ಮೌಂಟ್ ಕಮೋಡು, 2x4 ವೆಟ್ರಿಫೈಡ್ ಟೈಲ್ಸು, ಆ್ಯಂಟಿ ಸ್ಕಿಡ್ ಫ್ಲೋರಿಂಗು, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಇದು ಒಂದು ಚಿಲ್ಡ್ರನ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. POP, ಫಾಲ್ ಸೀಲಿಂಗು, ಲೈಟಿಂಗು, ಕಲರಿಂಗು ಎಲ್ಲ ಮ್ಯಾಚ್ ಮಾಡಿರೋ ಥರ ಹಾಕ್ಕೊಟ್ಟಿದ್ದಾರೆ. ಹಾಗೆ ಬನ್ನಿ, ಇದು ಒಂದು ತೋರಿಸ್ಬಿಡಿ. ಸ್ಕೈಲೈಟು ಮೇಲಿಂದ ಕೆಳಗಡೆ ಈ ಥರ ಬರುತ್ತೆ. ನಿಮಗೆ ಲಿಫ್ಟ್ ಬೇಕಂದರೆ ಲಿಫ್ಟ್ ಬೇಕಾದ್ರೆ ಹಾಸ್ಕೋಬೋದು. ಈಗ ಮಾಸ್ಟರ್ ಬೆಡ್ರೂಮು ಮತ್ತು ಚಿಲ್ಡ್ರನ್ ಬೆಡ್ರೂಮು ಡಿವೈಡ್ ಆಗಿದೆ. ಆ ಎರಡರ ಮಧ್ಯದಲ್ಲಿ ಇರುವಂತಹ ಜಾಗನ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ಸ್ಟಡಿ ಕ್ಯಾಬಿನೆಟು ನೋಡಿ, ಈಸ್ಟ್ ಫೇಸಿಂದ ಓಪನ್ ಆಗಿದೆ. ಮಕ್ಕಳು ಯಾರಾದರೂ ಕೂತ್ಕೊಂಡ್ರೆ ವಿದ್ಯೆ ಎಲ್ಲ ಚೆನ್ನಾಗಿ ಬರುತ್ತೆ. ಎರಡು ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡೋ ಥರ ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು. ಗುಡ್, ಸಿಕ್ಕಾಪಟ್ಟೆ ದೊಡ್ಡದಿದೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಗ್ರಾನೈಟು ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಸ್ಟೋರೇಜ್ ಸಿಗುತ್ತೆ. ಕಿಂಗ್ ಸೈಜ್ ಕಾಟು, ಹಾಗೆ ಸ್ಲೈಡಿಂಗ್ 3 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ ನಿಮಗೆ. ಓವರ್ ಹೆಡ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟು, TV ಯೂನಿಟ್ಟು ಸೂಪರಾಗಿದೆ. POP ಫಾಲ್ ಸೀಲಿಂಗ್ ಮಾತ್ರ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಹಾಗೆ ಬಿಟ್ಟಿರ್ತಾರೆ, ಬಟ್ ಇವ್ರ ಕಲರಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಮೆಟೀರಿಯಲ್ ಚೆನ್ನಾಗಿದೆ. ಗುಡ್. ಮತ್ತು 2 ಬೆಡ್ರೂಮ್ಗೂ 2 ಬಾಲ್ಕನಿಗಳು ಬರುತ್ತೆ. ಇಲ್ಲೊಂದು ಬಾಲ್ಕನಿ ಇದೆ ಮತ್ತು ಬಾತ್ರೂಮ್ ಕೂಡ ವಿಶಾಲವಾಗಿ ದೊಡ್ಡದಾಗಿ ಬರುತ್ತೆ. ತೋರಿಸ್ಕೊಡ್ತಾರೆ ನೋಡಿ ಬಾತ್ರೂಮ್ ಹೇಗಿದೆ ಅಂತ. ಇದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು 2x4 ವೆಟ್ರಿಫೈಡ್ ಅಲ್ಲಿ ಟಾಪ್ ಟು ಬಾಟಮ್ ಸಿಗುತ್ತೆ. ಜಾಗ್ವಾರ್ ಫಿಟ್ಟಿಂಗು ಆ್ಯಂಡ್ ಡಿಸ್ಕಿಟ್ ಫ್ಲೋರಿಂಗು. ಈ ಮಾಸ್ಟರ್ ಬೆಡ್ರೂಮ್ನ ಬಾಲ್ಕನಿಗೆಲ್ಲ ವೆಟ್ರಿಫೈಡ್ ಟೈಲ್ಸು, ಟಫ್ ಆನ್ ಗ್ಲಾಸು. ಗುಡ್. ಸರಿ ಗೆಳೆಯರೆ, ಮೂವ್ ಆಗೋಣ ನೆಕ್ಸ್ಟ್ ಫ್ಲೋರ್ಗೆ ಬನ್ನಿ. ಸೇಮ್ ಸ್ಕೈಲೈಟು ನ್ಯಾಚುರಲ್ಲು ಮತ್ತು ಸ್ಟೇರ್ ಕೇಸ್ 3 ಅಡಿ ವೈಡು, SSI ರೈಲಿಂಗ್ಸು ಮತ್ತು ಕೆಳಗಡೆ ಪೇಂಟಿಂಗ್ ಜಾಬು. ಈ ಪೇಂಟಿಂಗ್ ಜಾಬು ಪ್ಯಾಟ್ರನ್ ಚೇಂಜ್ ಆಗಿದೆ, ಕ್ವಾಲಿಟಿ ವೈಸ್ ಸೇಮ್ ಇದೆ. ಗುಡ್. ಇದು ಬಂದು ನೋಡ್ಬೇಕು ಡೈರೆಕ್ಟಾಗಿ, ಒಂದು ಐಡಿಯಾ ಬರುತ್ತೆ ನಿಮಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬಂದಿದೆ. ಬನ್ನಿ ಮೇಲೆ ಬನ್ನಿ. ಇದು ಮಲ್ಟಿಪರ್ಪಸ್ ಥರ ಮಾಡಿದ್ದಾರೆ, ಸಾಕಾಗಿದೆ. ಇಲ್ಲಿ ಪಾರ್ಟಿ ಹಾಲು, ಓಪನ್ ಜಿಮ್ಮು, ಏನು ಬೇಕಾದರೂ ಮಾಡ್ಬೋದು. ಗುಡ್. ತುಂಬ ತುಂಬ ಚೆನ್ನಾಗಿ ಬಂದಿದೆ. ಪಿಲ್ಲರ್ಗಳು ಬಂದಿದೆ, ಅದಕ್ಕೆ ಕವರ್ ಮಾಡೋದಕ್ಕೆ ಗ್ರಾನೈಟ್ನ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್. ಒಂದು ವಿಂಡೋ ಓಪನ್ ಮಾಡಿದ್ರೆ ಸಾಕು, ಗಾಳಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಿಮಗೆ PVC ಫಾಲ್ ಸೀಲಿಂಗು. ವಾವ್. ಮತ್ತು ಈ ಕಡೆ ಸೈಡಲ್ಲಿ ನಿಮಗೆ TV ಯೂನಿಟು. ಇಲ್ಲಿ ದೊಡ್ಡದಾಗಿ ಹೋಮ್ ಥಿಯೇಟರ್ ಬೇಕಾದ್ರೆ ನೀವು ಮಾಡ್ಕೋಬೋದು ಈ ರೂಮ್ನ. ಇಲ್ಲಿ ಫಾಲ್ ಸೀಲಿಂಗ್ ನೋಡಿ, ಇದು ತುಂಬ ಇಷ್ಟ ಆಯಿತು, ಡಿಫ್ರೆಂಟಾಗಿ ಬಂದಿದೆ. ಗುಡ್. ಮತ್ತು ವಾಷಿಂಗ್ ಮಷಿನ್ ಪಾಯಿಂಟ್ಗೆ ಸಪ್ರೇಟಾಗಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಏರಿಯಾ ಅಥವಾ ವಾಷಿಂಗ್ ಮಷಿನ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಓಕೆ. ಮತ್ತು ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಏನು ಕೆಳಗಡೆ ನೀವು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ, ಅದೇ ಥರ ಒಂದು ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಕೂಡ ಬರುತ್ತೆ. ಬನ್ನಿ ನೋಡಿ. ಇಲ್ಲಿ POP ಫಾಲ್ ಸೀಲಿಂಗ್ ಕ್ವಾಲಿಟಿ ಆಗಲಿ ಎಲ್ಲ ನೀವು ಚೆಕ್ ಮಾಡ್ಕೋಬೋದು. ಸೇಮ್ ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಒಂದು ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಅದೇ 3 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಜಸ್ಟ್ ಪ್ಯಾಟ್ರನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಆಮೇಲೆ ಎಲ್ಲ ಚೆನ್ನಾಗಿದೆ. ಪ್ರೊಫೈಲ್ ಲೈಟು, ಓವರ್ ಹೆಡ್ ವಾರ್ಡ್ರೋಬರು, TV ಕ್ಯಾಬಿನೆಟು, ಅಲ್ಲೇ ನಿಮ್ಮ ಹಿಂದ್ಗಡೆಗೆ ಬಾಲ್ಕನಿ ಕೂಡ
ನೋಡಿ ಎಷ್ಟು ದೊಡ್ಡದಾಗಿ ತೋರಿಸಿವಲ್ಲ. ಬಾಲ್ಕನಿ ತುಂಬ ದೊಡ್ಡದಾಗಿ ಬಂದಿರುವಂಥದ್ದು. ಫಾಲ್ ಸೀಲಿಂಗು, ಟಫ್ ಆನ್ ಗ್ಲಾಸು. ನಾನು ಮೇಲ್ಗಡೆಯಿಂದ ನಿಮಗೆ ಅಕ್ಕಪಕ್ಕ ಏನಿದೆ ಅಂತ ಮತ್ತೆ ಕವರ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಫ್ಲೋರಲ್ಲಿ. ಬನ್ನಿ. ಈ ಬಾತ್ರೂಮ್ ಕೂಡ ತೋರಿಸಿ. ಗುಡ್, ಚೆನ್ನಾಗಿದೆ ಮನೆ. ಇದು ಇಷ್ಟು ಥರ್ಡ್ ಫ್ಲೋರಲ್ಲಿ ಈ ಮನೆಗೆ ಇರುವಂಥದ್ದು. ನನಗೇನಂದರೆ ಈ ವಾಲ್ ಹೈಲೈಟ್ ಮಾತ್ರ ಸಾಕಾಗಿ ಕಾಣಿಸ್ತಿದೆ. ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ ಇವರು ರಾಯಲ್ ಪೇಂಟ್ನ ಮಾಡಿಕೊಟ್ಟಿದ್ದಾರೆ. ಅದು ಡಿಫ್ರೆಂಟ್ ಪ್ಯಾಟ್ರನ್ನಲ್ಲಿ. ಈ ಪ್ಯಾಟ್ರನ್ಸ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಇದು. ಸ್ಕೈಲೈಟು ಮೇಲಿಂದ ಕೆಳಗಡೆವರೆಗೂ ಡೈರೆಕ್ಟಾಗಿ ಹೋಗುತ್ತೆ. ನಿಮಗೆ ಸ್ಕೈಲೈಟ್ ಬೇಡ, ನನಗೆ ಹೈಡ್ರಾಲಿಕ್ ಲಿಫ್ಟ್ ಬೇಕು ಅಂತಂದರೆ ನೀವು ತೊಗೊಂಡ್ಮೇಲೆ ಹಾಕ್ಕೋಬೇಕು. ಆಪ್ಷನ್ ಆದರೂ ಬಿಟ್ಟಿದ್ದಾರೆ. ಅಟ್ಲೀಸ್ಟು ಕೆಲವು ಮನೆಗಳು ತೊಗೊಂಡಿರ್ತಾರೆ, ಲಿಫ್ಟ್ ಬೇಕಂದಾಗ ಲಿಫ್ಟೇ ಹಾಕೋದಕ್ಕೆ ಜಾಗ ಇರೋದಿಲ್ಲ ಅವರಿಗೆ. ಓಪನ್ ಟೆರಸ್ ಫುಲ್ ಓಪನ್ ಆಗಿದೆ. ನಿಮಗೆ 4 ಅಡಿವರೆಗೂ ಹೈಟಾಗಿ ಗೋಡೆ ಕಟ್ಟಿ MS ರೇಲಿಂಗ್ಸ್ ಹಾಕ್ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹೆಡ್ ರೂಮ್ ಇದೆ. ಬೇಡದೆ ಇರುವಂತಹ ವಸ್ತುಗಳು ಬೇಕಾದ್ರೆ ಇಟ್ಕೋಬೋದು. ಮೇಲ್ಗಡೆ 1,500 ಲೀಟರ್ ಇರುವಂತಹ ಸಿಂಟ್ಯಾಕ್ಸ್ ಮೇಲ್ಗಡೆ ಬರುತ್ತೆ. ಇದಿಷ್ಟು ಈ ಮನೆಯ ಡೀಟೇಲ್ಸ್. ಮೇನ್ ರೋಡ್ ತೋರಿಸಿ ನಮ್ಮ ಗೆಳೆಯರಿಗೆ. ನೋಡಿ, ಅದು 100 ಫೀಟ್ ರೋಡು. ಕನಕಪುರ ಟು ನಿಮಗೆ ಕೆಂಗೇರಿಗೆ ಟಚ್ ಆಗುವ ಮೇನ್ ರೋಡ್ ಇದು. ಈ ಮನೆಯಿಂದ ಆ ಮನೆ 300 ಅಡಿನೂ ಇಲ್ಲ, ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇರುತ್ತೆ. ಕನಕ ಭವನದ ಹಿಂದ್ಗಡೆ ಬರುತ್ತೆ. ಸುತ್ತಮುತ್ತ ಮನೆಗಳೆಲ್ಲ ನೋಡ್ತಾ ಇದ್ದೀರಾ, ಫುಲ್ ವೆಲ್ ಡೆವಲಪ್ ಅಂತಲೇ ಹೇಳ್ಬೋದು. ಈ ಕಡೆ ನಿಮಗೆ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಕಾಲೇಜ್ ಸಿಗುತ್ತೆ. ಕೆಂಗೇರಿ ಮೆಟ್ರೋ ಸ್ಟೇಷನ್ ತುಂಬಾ ಹತ್ತಿರ ಇದೆ. ಎಷ್ಟು ನೀಟಾಗಿದೆ ಲೇಔಟ್ ನೋಡಿ ಒಂದ್ಸಲ. ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಈ ಮನೆ ಇರೋದು ಬನಶಂಕರಿ 6 ಸ್ಟೇಜು 10th ಬ್ಲಾಕು, 80 ಫೀಟ್ ರೋಡು ಅಥವಾ ಕನಕ ಭವನದ ಹಿಂದ್ಗಡೆ ಬರುತ್ತೆ. ಇದು ಸೌತ್ ಮತ್ತು ಈಸ್ಟ್ ಕಾರ್ನರ್ ಆಗಿರುತ್ತೆ. 30/30 BDA. ಇವರು ಕೋಟ್ ಮಾಡ್ತಾ ಇರುವಂತಹ ಕೇಳ್ತಾ ಇರೋದು ಪ್ರೈಸು 2,50,00,000. 2 CR 50 lakhs ಇದೆ. ನೆಗೋಷಿಯಬಲ್ ಇದೆ. ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ನಾನು ಓನರ್ದು ಶೋ ಮಾಡ್ತಾ ಇದ್ದೀನಿ. ಆ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಡಿಸ್ಕಷನ್ ಮಾಡಿ. ಡೀಟೇಲಾಗಿ ಅವ್ರು ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಈ ಚಾನಲ್ನ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಮತ್ತು ಒಂದು ಇಷ್ಟ ಆದರೆ ಲೈಕ್ ಕೊಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.